ಸ್ನೇಹಿತರೆ, ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಕರ್ನಾಟಕ ಗಂಡು ಗಲಿಗಳ ನಾಡು, ವೀರ ವನಿತೆಯರಿಗೆ ಜನ್ಮ ನೀಡಿದ ಬೀಡು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲೇ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ರಣಾರ್ಭಟ ಪ್ರಾರಂಭವಾಗಿತ್ತು. ಕಿತ್ತೂರಿನ ವೀರ ರಾಣಿ ಚೆನ್ನಮ್ಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲೇ ತನ್ನ ಖಡ್ಗದೇಟಿನ ರುಚಿಯನ್ನು ಬ್ರಿಟಿಷರಿಗೆ ತೋರಿಸಿದ್ದಳು. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಅಬ್ಬರಿಸಿ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ. ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ರೀತಿಯಲ್ಲಿಯೇ ಬ್ರಿಟಿಷರಿಗೆ, ಅಲ್ಲಿನ ಸಂಸ್ಥಾನಾಧೀಶರಿಗೆ ಹಾಗೂ ಜಮೀನ್ದಾರರಿಗೆ ತನ್ನ ತೋಳ್ಬಲ ಮತ್ತು ಖಡ್ಗದ ರುಚಿಯನ್ನು ತೋರಿಸಿದ ಇನ್ನೊಬ್ಬ ವೀರನ ಸಾಹಸ ಗಾಥೆಯನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ, ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಂತಿದ್ದ ಉತ್ತರ ಕರ್ನಾಟಕ ಭಾಗದಲ್ಲಿ ಬ್ರಿಟಿಷರು ಮತ್ತು ಅವರ ಗುಲಾಮರಂತಿದ್ದ ಜಮೀನ್ದಾರರು ಅಟ್ಟಹಾಸ ಮೆರೆಯುತ್ತಿದ್ದ ಸಂದರ್ಭದಲ್ಲಿ ಇನ್ನು 24 ವರ್ಷದ ತರುಣನೊಬ್ಬ ಬ್ರಿಟಿಷರ ವಿರುದ್ಧ ಸೆಟೆದು ನಿಂತಿದ್ದ. ಆ ಯುವಕನೇ ಸಿಂಧೂರ ಲಕ್ಷ್ಮಣ, ಕನ್ನಡಿಗರ ಪಾಲಿನ ಹೆಮ್ಮೆ. ಈತನ ಹೆಸರು ಕೇಳಿದರೆ ಸಾಕು ಬ್ರಿಟಿಷರಿಗೆ ಮತ್ತು ಅವರ ಗುಲಾಮರಿಗೆ ಎದೆಯಲ್ಲಿ ನಡುಕ ಉಂಟಾಗುತ್ತಿತ್ತು. ನಿಂತಲೇ ಎಲ್ಲ ಆಗಿರುತ್ತಿತ್ತು. ಲಕ್ಷ್ಮಣ ಈಗಿನ ಮಹಾರಾಷ್ಟ್ರದ ಸಾಂಗಲಿ ಜಿಲ್ಲೆಯ ಜತ್ತಾ ತಾಲೂಕಿನ ಸಿಂಧೂರ ಗ್ರಾಮದಲ್ಲಿ ವಾಲಿಕಾರ್ ಸಮುದಾಯದ ಸಾಬಣ್ಣ ಮತ್ತು ನರಸವ್ವ ದಂಪತಿಗಳ ಮಗನಾಗಿ 1898 ಮೇ 18ರಂದು ಜನಿಸಿದ. ಈ ದಂಪತಿಗಳ ಮೊದಲ ಸಾಕು ಮಗನ ಹೆಸರು ರಾಮ, ಎರಡನೇ ಮಗನಿಗೆ ಲಕ್ಷ್ಮಣ ಎಂದು ಹೆಸರಿಟ್ಟರು. ಈ ಲಕ್ಷ್ಮಣ ಹೆಸರಿಗೆ ಮಾತ್ರ ಲಕ್ಷ್ಮಣನಾಗಿರದೆ ನಿಜವಾಗಿಯೂ ರಾಮಾಯಣದ ಲಕ್ಷ್ಮಣ ತನ್ನ ಸಹೋದರ ರಾಮನಿಗಾಗಿ ತ್ಯಾಗ ಮಾಡಿದಂತೆ ಈತ ದೇಶಕ್ಕಾಗಿ ತನ್ನ ಜೀವ ಮತ್ತು ಜೀವನವನ್ನೇ ತ್ಯಾಗ ಮಾಡಿದ. ಲಕ್ಷ್ಮಣ ಬಾಲ್ಯದಲ್ಲೇ ಶೌರ್ಯ ಮತ್ತು ಸಾಹಸಗಳಿಗೆ ಹೆಸರಾಗಿದ್ದ. 6.5 ಅಡಿ ಎತ್ತರದ ಅಜಾನುಬಾಹು, ಸ್ಫುರದ್ರೂಪಿಯಾಗಿದ್ದ. 10 ಅಡಿ ಎತ್ತರದ ಗೋಡೆಯನ್ನು ನಗೆಯುವ ಸಾಮರ್ಥ್ಯವನ್ನ ಹೊಂದಿದ್ದ. 1920ರ ವೇಳೆಯಲ್ಲಿ ಅಸಹಕಾರ ಚಳವಳಿ ದೇಶದಾದ್ಯಂತ ಆವರಿಸಿದ್ದಾಗ ಲಕ್ಷ್ಮಣ ತನ್ನದೇ ಆದ ರೀತಿಯಲ್ಲಿ ಹೋರಾಟವನ್ನು ಆರಂಭಿಸಿದ್ದ. ನಿರ್ದಯಿಗಳಿಗೆ ನಿರ್ದಯವಾಗಿ ಖಡ್ಗದಿಂದಲೇ ಉತ್ತರಿಸಬೇಕೆನ್ನುತ್ತಾ ಆತ ಆಂಗ್ಲರ ರುಂಡ ಚೆಂಡಾಡತೊಡಗಿದ. ಸಿಂಧೂರ ಲಕ್ಷ್ಮಣ ತನ್ನ ಜೊತೆಗೆ 5 ಜನ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ಒಂದು ಗುಂಪು ಮಾಡಿ ಜತ್ತಾ ಸಂಸ್ಥಾನದಲ್ಲಿ ಬ್ರಿಟಿಷ್ ಸರ್ಕಾರ ಸಂಗ್ರಹಿಸಿದ್ದ ತೆರಿಗೆಯ ಹಣವನ್ನು ಲೂಟಿ ಮಾಡಿದ. ಬ್ರಿಟಿಷರ ಪರವಾಗಿದ್ದ ಜಮೀನ್ದಾರರ ಹಣವನ್ನು ದೋಚಿ ತನ್ನ ಸುತ್ತಮುತ್ತ ಇದ್ದ ಬಡ ಜನರಿಗೆ ಹಂಚಿದ. ಅಲ್ಲಿನ ಜನರಿಗೆ ತಿನ್ನೋದಕ್ಕೆ ಅನ್ನ ಇಲ್ಲದಿದ್ರೂ ಬ್ರಿಟಿಷರಿಗೆ ಕಂದಾಯ ಕೊಡಬೇಕಾಗಿತ್ತು. ಇಲ್ಲದಿದ್ದರೆ ಬ್ರಿಟಿಷ್ ಗುಲಾಮರು ಅವರ ಮನೆ, ಜಮೀನು ಎಲ್ಲವನ್ನೂ ಕಿತ್ತುಕೊಳ್ತಿದ್ರು. ಆದ್ದರಿಂದ ಅಲ್ಲಿಯ ಜನರು ಲಕ್ಷ್ಮಣನಿಗೆ ಬೆಂಬಲವಾಗಿ ನಿಂತಿದ್ದರು. ತೀವ್ರ ಬರಗಾಲದ ಸಂದರ್ಭದಲ್ಲೂ ಆಂಗ್ಲ ಅಧಿಕಾರಿಗಳು ಕರುಣೆ ಇಲ್ಲದೆ ಕಂದಾಯ ವಸೂಲಿಗೆ ಬರ್ತಿದ್ರು. ಕಂದಾಯ ಕಟ್ಟಲಿಲ್ಲ ಅಂದ್ರೆ ಮನೆ, ಜಮೀನು ಎಲ್ಲವನ್ನೂ ಜಪ್ತಿ ಮಾಡ್ತಿದ್ರು. ಬ್ರಿಟಿಷರ ಕಂದಾಯ ನೀತಿಯಿಂದ ರೊಚ್ಚಿಗೆದ್ದ ಆತನ 2 ಸೋದರ ಸಂಬಂಧಿಗಳು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತರು. ಖಾನಾಪುರದ ಸಾಹುಕಾರನ ಮನೆಯನ್ನು ದೋಚಿದರು. ಈ ಪ್ರಕರಣದಲ್ಲಿ ಪೊಲೀಸರು ಅವರಿಬ್ಬರನ್ನು ಬೆನ್ನತ್ತಿದರು. ಅವರಿಬ್ಬರು ಲಕ್ಷ್ಮಣನ ಆಶ್ರಯವನ್ನರಸಿ ಆತನ ಮನೆಗೆ ಬಂದರು. ಅವರಿಗೆ ಆಶ್ರಯವನ್ನು ನೀಡಲು ಆರಂಭದಲ್ಲಿ ಲಕ್ಷ್ಮಣ ನಿರಾಕರಿಸಿದ. ಆದರೆ ಆತನ ಪತ್ನಿ ಚಂದ್ರವ್ವ ಲಕ್ಷ್ಮಣನ ಮನವೊಲಿಸಿದಳು. ಲಕ್ಷ್ಮಣ ಆಶ್ರಯವನ್ನರಸಿ ಬಂದವರಿಗೆ ಆಶ್ರಯ ನೀಡಿದ. ದರೋಡೆಯ ಆರೋಪದ ಮೇಲೆ ಲಕ್ಷ್ಮಣ ಮತ್ತು ಆತನ 2 ಸಹೋದರ ಸಂಬಂಧಿಗಳನ್ನು ಪೊಲೀಸರು ಬಂಧಿಸಿದರು. ಇದರಿಂದ ಲಕ್ಷ್ಮಣ ಮತ್ತಷ್ಟು ರೊಚ್ಚಿಗೆದ್ದ. ಬ್ರಿಟಿಷರ ದೌರ್ಜನ್ಯದ ಕಥೆಗಳನ್ನು ಕೇಳಿದ ಲಕ್ಷ್ಮಣ ತನ್ನ ಜನರಿಗಾಗಿ ಹೋರಾಡಲು ನಿರ್ಧರಿಸಿದ. ಬಂಧನದಿಂದ ತಪ್ಪಿಸಿಕೊಂಡ ಲಕ್ಷ್ಮಣ ಸಾಂಗಲಿ, ಬಾಗಲಕೋಟೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಸರ್ಕಾರದ ಖಜಾನೆಗಳನ್ನು ಲೂಟಿ ಮಾಡಲು ಮುಂದಾದ. ಸರ್ಕಾರದ ತೆರಿಗೆಯಿಂದ ಸಂಗ್ರಹಿಸಿದ ಹಣವನ್ನು ಲೂಟಿ ಮಾಡಿ ಅಲ್ಲಿನ ಜನರಿಗೆ ಹಂಚಲಾರಂಭಿಸಿದ.
ಈ ರೀತಿ ಸಹಾಯ ಪಡೆದ ಜನರೇ ಲಕ್ಷ್ಮಣನಿಗೆ ಆಶ್ರಯ ನೀಡಿದ್ದರು. ಲಕ್ಷ್ಮಣ ಅಲ್ಲಿನ ವಾಲಿಕಾರ ಸಮುದಾಯದ ಜನರ ಆಶಾಕಿರಣವಾಗಿದ್ದ. ನಿಜವಾಗಿಯೂ ಆತ ಬಡವರ ಪಾಲಿನ ಬಂಧುವಾಗಿದ್ದ. ಜತ್ತ ಸಂಸ್ಥಾನ ಲಕ್ಷ್ಮಣನ ಕಾರ್ಯಾಚರಣೆಯ ಸ್ಥಳವಾಗಿತ್ತು. ಜತ್ತನ ಸಿದ್ದಯ್ಯ ಹಿರೇಮಠನ ಮನೆಯ ಮೇಲೆ ದಾಳಿ ಮಾಡಿದ. ಅಲ್ಲಿದ್ದ ನಗದು ಧಾನ್ಯವನ್ನೆಲ್ಲ ದೋಚಿ ಊರಿನ ಬಡವರಿಗೆ ಹಂಚಿದ. ಲಕ್ಷ್ಮಣ ಮತ್ತು ಆತನ ಸಹಚರರು ಕಲ್ಲೋಳಿ ಗುಡ್ಡದಲ್ಲಿ ಅಡಗಿದ್ದಾರೆಂಬ ಮಾಹಿತಿ ಬ್ರಿಟಿಷರಿಗೆ ತಿಳಿಯಿತು. ಈ ವಿಷಯ ಗೊತ್ತಾದ ಬ್ರಿಟಿಷ್ ಗುಲಾಮಿ ಸೇವಕರು ಕಲಾಲನ ನೇತೃತ್ವದಲ್ಲಿ ದಾಳಿ ಮಾಡಿದರು. ಅಲ್ಲಿ ಭೀಕರ ಕಾಳಗ ನಡೆಯಿತು. ಪೊಲೀಸರ ಗುಂಡುಗಳು ಖಾಲಿಯಾಗುವವರೆಗೂ ಲಕ್ಷ್ಮಣ ಮತ್ತವನ ಸಹಚರರು ಬಂಡೆಗಳ ಮಧ್ಯೆ ಅಡಗಿ ಕುಳಿತರು. ಬಂದೂಕಿನ ನಾಲೆಯಿಂದ ಗುಂಡಿನ ಸದ್ದು ಮರೆಯಾದ ನಂತರ ಕಲಾಲನ ಪಾಲಿನ ಯಮ ಆತನ ಎದುರಿಗೆ ಬಂದೇ ಬಿಟ್ಟ. ಲಕ್ಷ್ಮಣ ಕಲಾಲನನ್ನು ಬರಿಗೈಯಲ್ಲೇ ಬಡಿದು ಕೊಂದು ಬಿಟ್ಟ. ಬ್ರಿಟಿಷರು ಲಕ್ಷ್ಮಣನ ವಿರುದ್ಧ ರೊಚ್ಚಿಗೇಳಲು ಇಷ್ಟು ಸಾಕಾಗಿತ್ತು. ಲಕ್ಷ್ಮಣನನ್ನು ಮುಗಿಸಲು ಬ್ರಿಟಿಷರು ಒಂದು ಸಂಚು ರೂಪಿಸಿದರು. ಬಾಗಲಕೋಟೆ ಜಿಲ್ಲೆಯ ತೆಗ್ಗಿಯ ವೆಂಕಪ್ಪ ಗೌಡರಿಗೂ ಮತ್ತು ಲಕ್ಷ್ಮಣನಿಗೂ ಉತ್ತಮ ಸ್ನೇಹವಿತ್ತು. ಇದನ್ನ ಅರಿತ ಬ್ರಿಟಿಷರು ಗೌಡರನ್ನು ಸಂದಿಗ್ಧತೆಯಲ್ಲಿ ಸಿಲುಕಿಸಿದರು. ಗೌಡರಿಗೆ ಆಮಿಷವನ್ನ ಒಡ್ಡಿ ಲಕ್ಷ್ಮಣನನ್ನು ಮುಗಿಸಲು ಸಂಚು ರೂಪಿಸಿದರು. ಅವತ್ತು 1922 ಜುಲೈ 15 ಮಣ್ಣೆತ್ತಿನ ಅಮಾವಾಸ್ಯೆಯ ದಿನ. ಲಕ್ಷ್ಮಣ ಮತ್ತವನ ಸಹಚರರಿಗೆ ಗೌಡರು ಔತಣದ ಆಹ್ವಾನವನ್ನು ನೀಡಿದ್ದರು. ಗೌಡರ ಬಗ್ಗೆ ಲಕ್ಷ್ಮಣನಿಗೆ ಅಸಾಧ್ಯ ಪ್ರೀತಿ, ಅಪಾರವಾದ ಗೌರವ. ಪಾಪ ಅವನಿಗೇನು ಗೊತ್ತು ತನ್ನ ಬೆನ್ನ ಹಿಂದೆ ಇಂತಹ ಒಂದು ಸಂಚು ನಡೆದಿದೆ ಅಂತ. ಸಂತಸದಿಂದ ಲಕ್ಷ್ಮಣ ಔತಣಕೂಟಕ್ಕೆ ಹೋದ. ಊಟಕ್ಕೆಂದು ಕುಳಿತ ಲಕ್ಷ್ಮಣ ಇನ್ನೇನು ಒಂದು ತುತ್ತನ್ನು ತೆಗೆದು ಬಾಯಿಗಿಡಬೇಕು. ಅಷ್ಟರಲ್ಲಿ ಬ್ರಿಟಿಷರ ಬುಲೆಟಿನಿಂದ ಹಾರಿದ ಗುಂಡೊಂದು ಲಕ್ಷ್ಮಣನ ಎದೆಗೆ ಬಡಿಯಿತು. ಮೊದಲ ತುತ್ತು ಬಾಯಿಗೆ ಹೋಗುವ ಮುನ್ನವೇ ಆತ ನೆಲಕ್ಕುರುಳಿದ. ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಜನ್ಮ ತಾಳಿದ ಕ್ರಾಂತಿಯ ಕುಡಿ ಕ್ಷಣಾರ್ಧದಲ್ಲಿ ಆರಿಹೋಯಿತು. ಇದು ಮಿತ್ರರೇ, ಭಾರತ ಮಾತೆಗೆ ಸ್ವಾತಂತ್ರ್ಯದ ಉಡುಗೊರೆಯನ್ನ ಕೊಡಲು ಸಿಡಿಲಿನಂತೆ ಬಂದು ಸಿಡಿಲಿನಂತೆ ಮರೆಯಾದ ಸಿಂಧೂರ ಲಕ್ಷ್ಮಣನ ವೀರಗಾಥೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ.